ನೀನ ಪುಣ್ಯಾತ್ಮ, ಅವನು ಬರ್ಲಿಲ್ಲ ಅಲ್ಲ, ನೀನೇ ಬಂದಲ್ವ? ದೇವ್ರೇ ದೇವ್ರೇ, ನಿಜವಾಗಿ ಹೇಳಲ್ಲ, ನೀನು ಹೇಳಿದ್ದು ಸುಳ್ಳಲ್ಲ. ಹಿಂದೆ ಮುಂದೆ ಯೋಚನೆ ಮಾಡಿದ ವರ ಕೊಟ್ಟಿದ್ದ ಹೌದು. ಈಗ ನಾವು ಕೊಟ್ಟಿದ್ದೇನೆ ಒಂದು ಮುಳುವಾಗಿದೆ. ಇಗೋ ಅವಾಗೊಮ್ಮೆ ನಿನ್ನನ್ನ ರಕ್ಷಣೆ ಮಾಡ್ಲಿಕ್ಕೋ ಅಥವಾ ನಿನಗೆ ಸಹಾಯ ಮಾಡಿದ್ದೆ. ಈಗ ನನ್ನ ಮಗನನ್ನೊಂದು ಕೊಂದು ನನ್ನನ್ನು ಉಳಿಸು ಪುಣ್ಯಾತ್ಮ, ನನ್ನ ಮಗನನ್ನು ಕೊಂದು ನನ್ನನ್ನು ಉಳಿಸು ಪುಣ್ಯಾತ್ಮ.
ನೀನು ಕುಣಿತಾ ಈ ಬಯಲ ಪ್ರದೇಶದಲ್ಲಿ ಹಾ ನೀನು ಹೋಗಿ ಹಾ ವಟವೃಕ್ಷ ಸುಮ್ಮನೆ ನಿಂತಿರಬೇಕು. ಹಾ ಯಾಕೆ ವಟವೃಕ್ಷ ಸುಮ್ಮನೆ ನಿಂತಿರಬೇಕು? ಯಾಕೆ? ನಾನು ಆತನನ್ನು ಕೊಲ್ಲುವ ಸಂದರ್ಭದಲ್ಲಿ ಹಾ ಪುತ್ರ ವಾತ್ಸಲ್ಯ ಅಡ್ಡ ಬರುತ್ತದೆ. ಹಾ, ಹಾ. ಹಾಗಾಗಿ ನೀನು ವಟವೃಕ್ಷ ಇರಬೇಕು. ಹಾ ಪುತ್ರ ಶೋಕ ನಿರಂತರ ಎನ್ನುವ ಮಾತಿಲ್ಲವೇ? ಹಾ ಮಗ ದುಷ್ಟನೇ ಆದನು. ಹಾ ಆತನನ್ನು ಕೊಲ್ಲುವ ಸಂದರ್ಭದಲ್ಲಿ ಹಾ ಪುತ್ರ ವಾತ್ಸಲ್ಯ ಅಡ್ಡ ಬರುತ್ತದೆ. ಹಾ. ಹಾಗಾಗಿ ನೀನು ವಟವೃಕ್ಷ ಸುಮ್ಮನೆ ನಿಂತಿರಬೇಕು. ಹಾ ಅನಿವಾರ್ಯವಾಗಿ ಹೋಗ್ಬೇಕು. ಈ ಕ್ಷಣದಲ್ಲಿ ಈ ಕ್ಷಣದಲ್ಲಿ ಹಾ ತಡ ಮಾಡುವುದಲ್ಲ. ಅಲ್ಲ. ಹಾಗಾಗಿ ಹಾ. ನೀನು ಕೊಲ್ಲುವ ಗುರಿಯನ್ನು ನಾನು ನೋಡ್ಬೇಕು. ಹಾ. ಹೌದು, ನೀನು ತಡ ಮಾಡಬೇಡ. ನಾನು ಈಗಲೇ ಹೋಗ್ತೇನೆ. ನೀನು ಮತ್ತೆ ಹೆಚ್ಚು ಕಡಿಮೆ ಮಾಡಿ ನಾನು ಎಷ್ಟು ದಿವಸ ಮತ್ತಲ್ಲಿ ಇರ್ಬೇಕಾಗ್ತದೆ ನನಗೆ ಗೊತ್ತಾಗುದಿಲ್ಲ. ಹೇಗಂತೆಲ್ಲ ಪ್ರಭು ನೀನೇ ಕಾಪಾಡಬೇಕು. ನಾನು ಅನೇಕ ದುರುಳನ್ನು ಕೊಲ್ಲಲು ಅನೇಕ ಅವತಾರ ಎತ್ತಿದ್ದೇನೆ. ಈ ದುರುಳನ್ನು ಕೊಲ್ಲುವ ಬಗೆ ಹೇಗೆ? ಹೇಗೆ ನೋಡಿ? ಆವೇಶ ಹಾ, ಹಾ, ಅದೇ